ಮಕ್ಕಳೇ, ಈಗ ನಾವು ಪ್ಲಾಸ್ಟಿಕ್ಗಳು ಎಂದರೇನು, ಪ್ಲಾಸ್ಟಿಕ್ಗಳ ವಿಧಗಳು ಯಾವುವು, ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗಿರುವ ವ್ಯತ್ಯಾಸಗಳು, ಪ್ಲಾಸ್ಟಿಕ್ನ ಗುಣಗಳು ಹಾಗೂ ಪ್ಲಾಸ್ಟಿಕ್ನಿಂದ ಪರಿಸರದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ. ನೀವು ಪ್ರತಿನಿತ್ಯ ಅಂಗಡಿಗೆ ಹೋಗುವಾಗ ಪ್ಲಾಸ್ಟಿಕ್ ಕವರನ್ನು ನೋಡಿರುತ್ತೀರಲ್ಲವೇ? ಈ ಪ್ಲಾಸ್ಟಿಕ್ ಸಹ ಒಂದು ಸಂಶ್ಲೇಷಿತ ಎಳೆಯಂತೆ ಆಗಿದೆ. ಹಾಗೆಯೇ ಸಂಶ್ಲೇಷಿತ ಎಳೆಯಂತೆ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಆಗಿದೆ. ಈಗ ನಾವು ಬಳಸುವಂತಹ ಈ ಪ್ಲಾಸ್ಟಿಕ್ ಹೆಸರು ಪಾಲಿಥೀನ್ ಆಗಿದೆ. ಅಂದರೆ ಪಾಲಿಥೀನ್ ಪ್ಲಾಸ್ಟಿಕ್ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗಾಗಲೇ ನಾವು ಪಾಲಿಮರ್ ಅಂದರೇನು, ಪಾಲಿಮರ್ ವಿಧಗಳ ಬಗ್ಗೆ ತಿಳಿದಿದ್ದೇವೆ ಅಲ್ಲವೇ? ಹಾಗೆಯೇ ಪ್ಲಾಸ್ಟಿಕ್ ಸಹ ಒಂದು ಪಾಲಿಮರ್ ಆಗಿದೆ. ಪಾಲಿ ಎಂದರೆ ಅನೇಕ. ಉದಾಹರಣೆ ಪಾಲಿಥೀನ್ ಪ್ಲಾಸ್ಟಿಕ್ ಅಂತ ಹೇಳಿದ್ವಲ್ವ ಆಗಲೇ. ಹಾಗಾದರೆ ಈ ಪಾಲಿಥೀನ್ ಎಂಬ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸುವಂತಹ ಮಾನೋಮರ್ ಯಾವುದು ಹೇಳಿ ಮಕ್ಕಳೇ? ಅದು ಯಾವುದು? ಈಥೀನ್. ಇಲ್ಲಿ ಗಮನಿಸಿ, ಈಥೀನ್ ಎಂಬ ಅನೇಕ ಮಾನೋಮರ್ಗಳು ಪುನರಾವರ್ತಿತ ರೀತಿಯಲ್ಲಿ ಸೇರಿಕೊಂಡು ಉಂಟಾಗುವಂತಹ ಒಂದು ಬೃಹತ್ ಪಾಲಿಮರ್ ಅಣುವೇ ಪಾಲಿಥೀನ್ ಆಗಿದೆ. ಹಾಗಾದರೆ ಎಲ್ಲ ಪ್ಲಾಸ್ಟಿಕ್ಗಳು ಸಹ ಪಾಲಿಮರ್ಗಳೇ ಆಗಿವೆ ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ಮಕ್ಕಳೇ, ನಾವು ದಿನನಿತ್ಯದಲ್ಲಿ ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಅನೇಕ ವಸ್ತುಗಳು ಪ್ಲಾಸ್ಟಿಕ್ನಿಂದ ಆಗಿರ್ತವೆ ಅಲ್ಲವೇ? ನಾವು ಕುಳಿತುಕೊಳ್ಳಲು ಬಳಸುವಂತಹ ಕುರ್ಚಿ ಹಾಗೂ ಬಕೆಟ್, ಮಗ್, ಚಿಕ್ಕ ಮಕ್ಕಳು ಆಟ ಆಡಲು ಬಳಸುವಂತಹ ಆಟಿಕೆಗಳು, ಇನ್ನು ಅನೇಕ ವಸ್ತುಗಳನ್ನು ನಾವು ಮನೆಗಳಲ್ಲಿ ಬಳಸುತ್ತೇವೆ. ಇವೆಲ್ಲವೂ ಸಹ ಪ್ಲಾಸ್ಟಿಕ್ ವಸ್ತುಗಳೇ ಆಗಿವೆ. ಮಕ್ಕಳೇ, ಪ್ಲಾಸ್ಟಿಕ್ಗಳು ಮಾನೋಮರ್ಗಳೆಂಬ ಚಿಕ್ಕ ಚಿಕ್ಕ ಘಟಕಗಳಿಂದ ಆಗಿವೆ ಎಂದು ನಮಗೆ ತಿಳಿದಿದೆ ಅಲ್ಲವೇ? ಹಾಗಾದರೆ ಪ್ಲಾಸ್ಟಿಕ್ಗಳಲ್ಲಿ ಈ ಚಿಕ್ಕ ಚಿಕ್ಕ ಘಟಕಗಳು ಹೇಗೆ ಜೋಡಣೆಗೊಂಡಿರುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಈ ಚಿಕ್ಕ ಚಿಕ್ಕ ಘಟಕಗಳು ಪ್ಲಾಸ್ಟಿಕ್ಗಳಲ್ಲಿ ಎರಡು ರೀತಿಯಲ್ಲಿ ಜೋಡಣೆಗೊಂಡಿರುತ್ತವೆ. ಆ ಎರಡು ರೀತಿಯ ಜೋಡಣೆಗಳು ಯಾವುವೆಂದರೆ, ಮೊದಲನೆಯದಾಗಿ ರೇಖೀಯ ಜೋಡಣೆ, ಹಾಗೆಯೇ ಎರಡನೆಯ ಜೋಡಣೆ ಅಡ್ಡಕೊಂಡಿ ಜೋಡಣೆ ಆಗಿದೆ. ಹೀಗೆ ಪ್ಲಾಸ್ಟಿಕ್ಗಳಲ್ಲಿರುವಂತಹ ಘಟಕಗಳು ಎರಡು ರೀತಿಯಲ್ಲಿ ಜೋಡಣೆಗೊಂಡಿರುತ್ತವೆ ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ಮಕ್ಕಳೇ, ಈಗ ನಾವು ರೇಖೀಯ ಜೋಡಣೆ ಅಂದರೇನು ಎಂಬುದನ್ನು ನಾವು ಚಿತ್ರದ ಮೂಲಕ ತಿಳಿದುಕೊಳ್ಳೋಣ. ನೋಡಿ, ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಇಲ್ಲಿ ಚೌಕಾಕಾರದಲ್ಲಿ 4 ಚೌಕಗಳಿದೆ ಅಲ್ಲವೇ? ಅವೇ ಚಿಕ್ಕ ಚಿಕ್ಕ ಘಟಕಗಳು. ಅವು ಬಂಧಗಳನ್ನು ಏರ್ಪಡಿಸಿಕೊಂಡು ನೇರ ಸರಪಳಿ ರಚನೆಯನ್ನು ಹೊಂದಿವೆ. ಹೀಗೆ ಪ್ಲಾಸ್ಟಿಕ್ನಲ್ಲಿರುವಂತಹ ಘಟಕಗಳು ಸಹ ನೇರ ಸರಪಳಿಯಂತೆ ಜೋಡಣೆಗೊಂಡಿರುತ್ತವೆ. ಇವು ಸರಳ ರೇಖೆಯಲ್ಲಿ ಇರುವುದರಿಂದ ಇಂತಹ ಜೋಡಣೆಯನ್ನು ನಾವು ರೇಖೀಯ ಜೋಡಣೆ ಎಂದು ಕರೆಯುತ್ತೇವೆ. ಹಾಗಾದರೆ ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಲ್ವ ಮಕ್ಕಳೇ? ರೇಖೀಯ ಜೋಡಣೆ ಅಂದರೆ ನೇರವಾಗಿರುತ್ತದೆ, ಸರಳ ರೇಖೆಯಂತೆ ಇರುತ್ತದೆ. ಇದು ನೇರ ಸರಪಳಿ ಆಗಿದೆ. ಮಕ್ಕಳೇ, ಈಗ ನಾವು ಅಡ್ಡಕೊಂಡಿ ಜೋಡಣೆ ಅಂದರೇನು, ಅದು ಹೇಗೆ ಜೋಡಣೆ ಆಗಿರುತ್ತದೆ ಎಂಬುದನ್ನು ಒಂದು ಚಿತ್ರದ ಮೂಲಕ ತಿಳಿಯೋಣ. ನೋಡಿ ಮಕ್ಕಳೇ, ಅಲ್ಲಿ ಚೌಕಾಕಾರದಲ್ಲಿ ಕಾಣುವುದು ಅವು ಪ್ಲಾಸ್ಟಿಕ್ನಲ್ಲಿರುವಂತಹ ಮಾನೋಮರ್ಗಳಾಗಿವೆ. ಮೊದಲು ನೇರ ಸರಪಳಿಯಂತೆ ನಮಗೆ ಕಾಣ್ತಲ್ವಾ? ನೋಡ್ರಿ, ರಾಸಾಯನಿಕ ಬಂಧಗಳೇನಾಗಿದ್ದಾವೆ, ನಂತರ ಕವಲುಗಳಾಗಿ ಜೋಡಣೆಗೊಂಡಿವೆ. ರೇಖೀಯ ಜೋಡಣೆಯಂತೆ ಇಲ್ಲಿ ಸರಳ ರೇಖೆಯಲ್ಲಿಲ್ಲ, ಬದಲಾಗಿ ಅಡ್ಡವಾಗಿ ಜೋಡಣೆಗೊಂಡಿವೆ.
ಈ ರೀತಿಯಂತಹ ಜೋಡಣೆಯನ್ನು ನಾವು ಅಡ್ಡ ಜೋಡಣೆ ಎಂದು ಕರೆಯುತ್ತೇವೆ. ನೋಡಿ ಮಕ್ಕಳೇ, ಅಡ್ಡ ಕೊಂಡಿ ಜೋಡಣೆಯಲ್ಲಿ ಚಿಕ್ಕ ಚಿಕ್ಕ ಮಾನೋಮರ್ ಎಂಬ ಘಟಕಗಳು ಕವಲು ಸರಪಳಿ ರಚನೆಯನ್ನು ಹೊಂದಿರುತ್ತವೆ. ಹಾಗಾದರೆ ಎರಡೂ ರೀತಿಯ ಜೋಡಣೆಗಳ ಬಗ್ಗೆ ತಿಳಿಯುತ್ತಲ್ಲವ ಮಕ್ಕಳೇ? ರೇಖೀಯ ಜೋಡಣೆ, ಅಡ್ಡ ಕೊಂಡಿ ಜೋಡಣೆ ಬಗ್ಗೆ ತಿಳಿಯುತ್ತಲ್ಲವೇ ಮಕ್ಕಳೇ? ನಾವೀಗ ಪ್ಲಾಸ್ಟಿಕ್ಗಳ ವಿಧಗಳ ಬಗ್ಗೆ ತಿಳಿಯೋಣ. ಪ್ಲಾಸ್ಟಿಕ್ಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಆ 2 ವಿಧಗಳು ಯಾವುವೆಂದರೆ, ಮೊದಲನೇದಾಗಿ ಥರ್ಮೋಪ್ಲಾಸ್ಟಿಕ್ಗಳು, ಹಾಗೆ ಎರಡನೆಯ ಪ್ಲಾಸ್ಟಿಕ್ನ ವಿಧ ಯಾವುದೆಂದರೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು. ಮಕ್ಕಳೇ, ಈಗ ನಾವು ಥರ್ಮೋಪ್ಲಾಸ್ಟಿಕ್ಗಳು ಎಂದರೇನು, ಅವುಗಳ ಗುಣಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಥರ್ಮೋ ಎಂದರೆ ಬಿಸಿ ಅಥವಾ ಶಾಖ ಎಂದು ಅರ್ಥ. ಹಾಗಾದರೆ ಥರ್ಮೋಪ್ಲಾಸ್ಟಿಕ್ಗಳೆಂದರೇನು? ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋ ಪ್ಲಾಸ್ಟಿಕ್ಗಳು ಎನ್ನುತ್ತೇವೆ. ಸಾಮಾನ್ಯವಾಗಿ ನೀವು ಮನೆಗಳಲ್ಲಿ ನೋಡಿರ್ಬೋದು ಮಕ್ಕಳೇ, ಕೆಲವು ಪ್ಲಾಸ್ಟಿಕ್ಗಳಿಗೆ ಬಿಸಿ ತಾಕಿದಾಗ ಅವು ಏನಾಗುತ್ತವೆ? ಸುಲಭವಾಗಿ ತಮ್ಮ ಆಕಾರವನ್ನು ಕಳೆದುಕೊಳ್ಳುತ್ತವೆ ಅಲ್ಲವೇ? ಹಾಗಾದರೆ ಅವು ಯಾವ ಪ್ಲಾಸ್ಟಿಕ್ಗಳು ಹೇಳಿ ನೋಡೋಣ? ಅವೇ ಥರ್ಮೋ ಪ್ಲಾಸ್ಟಿಕ್ಗಳು. ಮಕ್ಕಳೇ, ನಾವೀಗ ಥರ್ಮೋಪ್ಲಾಸ್ಟಿಕ್ಗಳಿಗೆ ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ಥರ್ಮೋಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ಎಂದರೆ ಪಾಲಿಥೀನ್ ಮತ್ತು PVC ಇವೆರಡು ಥರ್ಮೋಪ್ಲಾಸ್ಟಿಕ್ಗಳಾಗಿವೆ. ಪಾಲಿಥೀನ್ ಅಂದರೆ ನಿಮ್ಗೆ ಆಗಲೇ ನೋಡಿದ್ರಲ್ವಾ, ಪ್ಲಾಸ್ಟಿಕ್ ಕವರನ್ನು ಬಳಸ್ತೇವಲ್ವಾ, ಅವು ಬೇಗನೆ ಸುಲಭವಾಗಿ ಬಿಸಿ ತಾಗಲಿದಾಗ ಏನಾಗುತ್ತವೆ? ವಿರೂಪಗೊಳ್ಳುತ್ತವೆ. ಆದ್ದರಿಂದ ಪಾಲಿಥೀನ್ ಪ್ಲಾಸ್ಟಿಕ್ ಏನಾಗಿದೆ? ಥರ್ಮೋ ಪ್ಲಾಸ್ಟಿಕ್ ಆಗಿದೆ. ಹಾಗೆಯೇ ಮತ್ತೊಂದು ಪ್ಲಾಸ್ಟಿಕ್ PVC ಎಂದರೇನು? P ಅಂದರೆ ಪಾಲಿ, V ಅಂದರೆ ವಿನೈಲ್, C ಅಂದರೆ ಕ್ಲೋರೈಡ್. ಅಂದರೆ ಪಾಲಿವಿನೈಲ್ ಕ್ಲೋರೈಡ್. ನೀರಿನ ಪ್ಲಾಸ್ಟಿಕ್ ಕೊಳವೆಗಳನ್ನು ನೀವು ನೋಡಿರ್ತೀರಿ ಅಲ್ಲವೇ ಮಕ್ಕಳೇ? ಅದೇ PVC ಪೈಪ್ಗಳೆಂದು ಕೇಳಿರುತ್ತೀರಿ. ಅದು ಸಹ ಏನು ಹಾಗಾದರೆ ಥರ್ಮೋ ಪ್ಲಾಸ್ಟಿಕ್ಗಳಾಗಿವೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಪಾಲಿಥೀನ್ ಪ್ಲಾಸ್ಟಿಕ್, ನಾವು ಕುಡಿಯಲು ಬಳಸುವಂತಹ ಪ್ಲಾಸ್ಟಿಕ್ ಬಾಟಲ್, ನೀರಿನ ಕೊಳವೆ ಇವೆಲ್ಲವೂ ಸಹ ಥರ್ಮೋ ಪ್ಲಾಸ್ಟಿಕ್ಗಳಾಗಿವೆ. ಮಕ್ಕಳೇ, ಪಾಲಿಮರ್ ಕರಗುವುದನ್ನು ನೀವು ವಿಡಿಯೋದಲ್ಲಿ ವೀಕ್ಷಿಸಿ. ಪಾಲಿಮರನ್ನು ತೆಗೆದುಕೊಂಡು ಅದನ್ನು ಬಿಸಿ ನೀರಿಗೆ ಹಾಕಿದಾಗ ಅದು ಕರಗಿ ಮುದ್ದೆಯಾಗುವುದನ್ನು, ತನ್ನ ಆಕಾರವನ್ನು ಕಳೆದುಕೊಳ್ಳುವುದನ್ನು ನಾವು ನೋಡಬಹುದಾಗಿದೆ. ಈ ರೀತಿ ಬಿಸಿ ತಾಗಿದಾಗ ವಿರೂಪಗೊಳ್ಳುವಂತಹ ಪ್ಲಾಸ್ಟಿಕ್ಗಳೇ ಥರ್ಮೋ ಪ್ಲಾಸ್ಟಿಕ್ಗಳಾಗಿವೆ. ಮಕ್ಕಳೇ, ನಾವೀಗ ಥರ್ಮೋ ಪ್ಲಾಸ್ಟಿಕ್ಗಳ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗಾಗಲೇ ಗೊತ್ತಿರುವಂತೆ ಥರ್ಮೋ ಪ್ಲಾಸ್ಟಿಕ್ಗಳನ್ನು ಕಾಯಿಸಿದಾಗ ಅವು ಏನಾಗುತ್ತವೆ? ತಮ್ಮ ರೂಪವನ್ನು ಕಳೆದುಕೊಳ್ಳುತ್ತವೆ, ಅಂದರೆ ವಿರೂಪಗೊಳ್ಳುತ್ತವೆ ಎಂಬುದನ್ನು ನೀವು ವಿಡಿಯೋದಲ್ಲಿ ನೋಡಿದ್ರಲ್ವಾ? ಹಾಗೆಯೇ ಇವುಗಳನ್ನು ಸುಲಭವಾಗಿ ನಾವು ಮತ್ತೆ ಮತ್ತೆ ಪುನಃ ಎರಕ ಒಯ್ಯಬಹುದು. ಅದೇ ರೀತಿಯಾಗಿ ಪ್ಲಾಸ್ಟಿಕ್ನ ಮತ್ತೊಂದು ಗುಣಗಳೇನೆಂದರೆ, ಮರುಚಕ್ರೀಕರಣ ಕ್ರಿಯೆಗೆ ನಾವು ಪ್ಲಾಸ್ಟಿಕ್ಕನ್ನು ಒಳಪಡಿಸಿ ಅದನ್ನು ನಾವು ಪುನಃ ಮರುಬಳಕೆಯನ್ನು ಮಾಡಬಹುದು. ಮಕ್ಕಳೇ, ನಾವೀಗ ಥರ್ಮೋ ಪ್ಲಾಸ್ಟಿಕ್ಗಳ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಥರ್ಮೋ ಪ್ಲಾಸ್ಟಿಕ್ಗಳನ್ನು ಚಿಕ್ಕ ಮಕ್ಕಳು ಆಟ ಆಡಲು ಬಳಸುವಂತಹ ಆಟಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಹಾಗೆಯೇ ಬಾಚಣಿಕೆಗಳ ತಯಾರಿಕೆಯಲ್ಲಿ
ಬಳಸುತ್ತಾರೆ? ನೋಡಿ ಮಕ್ಕಳೇ, ಬಾಚಣಿಕೆಗಳನ್ನು ಗಮನಿಸಿ. ನಾವು ತಲೆ ಬಾಚಲು ಉಪಯೋಗಿಸುವಂತಹ ಬಾಚಣಿಕೆಗಳು ಹಾಗಾದರೆ ಯಾವ ಪ್ಲಾಸ್ಟಿಕ್ನಿಂದ ಆಗಿರ್ತವೆ ಹೇಳಿ? ಅವು ಥರ್ಮೋ ಪ್ಲಾಸ್ಟಿಕ್ಗಳಾಗಿವೆ. ಇಂತಹ ಬಾಚಣಿಕೆಗಳ ತಯಾರಿಕೆಯಲ್ಲಿ ಥರ್ಮೋ ಪ್ಲಾಸ್ಟಿಕ್ಕನ್ನು ಬಳಸುತ್ತಾರೆ. ಹಾಗೆಯೇ ಕುಡಿಯುವ ನೀರಿಗಾಗಿ ಬಳಸುವಂತಹ ಬಾಟಲ್ಗಳ ತಯಾರಿಕೆಯಲ್ಲೂ ಸಹ ಥರ್ಮೋ ಪ್ಲಾಸ್ಟಿಕ್ಕನ್ನು ಬಳಸಲಾಗುತ್ತದೆ. ಥರ್ಮೋ ಪ್ಲಾಸ್ಟಿಕ್ಕನ್ನು ವಿವಿಧ ಬಗೆಯ ಸಂಗ್ರಾಹಕಗಳ ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ. ನಾವು ನೀರನ್ನು ಸಂಗ್ರಹಣೆ ಮಾಡಲು ಅಥವಾ ಮನೆಗಳಲ್ಲಿ ಎಣ್ಣೆಗಳನ್ನು ಸಂಗ್ರಹಣೆ ಮಾಡಲು ಬಳಸುವಂತಹ ಸಂಗ್ರಾಹಕಗಳ ತಯಾರಿಕೆಯಲ್ಲೂ ಸಹ ಥರ್ಮೋ ಪ್ಲಾಸ್ಟಿಕ್ಗಳನ್ನು ಬಳಸುತ್ತಾರೆ. ಹಾಗೆಯೇ ಥರ್ಮೋ ಪ್ಲಾಸ್ಟಿಕ್ಕನ್ನು ವಿವಿಧ ಬಗೆಯ ಪೈಪುಗಳ ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ. ಮಕ್ಕಳೇ, ನಾವೀಗ ಥರ್ಮೋ ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ನ ಎರಡನೇ ವಿಧವಾದಂತಹ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ನ ಬಗ್ಗೆ ತಿಳಿದುಕೊಳ್ಳೋಣ. ಥರ್ಮೋ ಪ್ಲಾಸ್ಟಿಕ್ಗಳು ಎಂದರೇನು? ಒಮ್ಮೆ ಎರಕ ಹೊಯ್ದ ಮೇಲೆ ಪುನಃ ಕಾಯಿಸಿ ಮೆದುಗೊಳಿಸಲಾಗದಂತಹ ಪ್ಲಾಸ್ಟಿಕ್ಗಳನ್ನು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳು ಎಂದು ಕರೆಯುತ್ತೇವೆ. ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಂದ್ರೇನು ಅಂತ ಅರ್ಥ ಗೊತ್ತಾಯ್ತಲ್ವ ಮಕ್ಕಳೇ? ನಾವು ಒಂದು ಬಾರಿ ಅವುಗಳನ್ನು ಎರಕ ಒಯ್ದ ಮೇಲೆ ನಾವು ಪುನಃ ಮೆದುಗೊಳಿಸಿ ಎರಕ ಒಯ್ಯಲು ಸಾಧ್ಯವಿಲ್ಲ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ನಾವು ಮನೆಗಳಲ್ಲಿ ಬಳಸುವಂತಹ ಸ್ವಿಚ್ಗಳಾಗಿರಬಹುದು, ಪ್ಲೇಟ್ಗಳು, ಇವು ಥರ್ಮೋ ಪ್ಲಾಸ್ಟಿಕ್ಗಳಾಗಿವೆ. ಇವು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಾಗಿವೆ. ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ. ನಾವು ಅಡಿಗೆ ಮಾಡಲು ಬಳಸುವಂತಹ ಕುಕ್ಕರ್ನ ಹಿಡಿಕೆ ನೋಡಿದ್ದೀರಲ್ಲವೇ? ಈ ಕುಕ್ಕರ್ನ ಹಿಡಿಕೆ ಯಾವುದರಿಂದ ಆಗಿರುತ್ತದೆ? ಇದು ಸಹ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್, ಅಂದರೆ ಇದು ಬೇಕಲೈಟ್ ಪ್ಲಾಸ್ಟಿಕ್. ಇದು ಸಹ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದೆ. ಹಾಗೆಯೇ ವಿದ್ಯುತ್ ಕೇಬಲ್ಗಳು, ತಂತಿಗಳು ಇವೆಲ್ಲವೂ ಸಹ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಾಗಿವೆ. ಮಕ್ಕಳೇ, ನಾವೀಗ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗೆ ಉದಾಹರಣೆ ತಿಳಿದುಕೊಳ್ಳೋಣ. ನೀವು ಆಗಲೇ ಕುಕ್ಕರ್ ಹಿಡಿಕೆಯನ್ನು ನೋಡಿದ್ದಿರಲ್ಲವೇ? ಆ ಕಪ್ಪು ಬಣ್ಣದ ಪ್ಲಾಸ್ಟಿಕ್ನ ಹೆಸರೇನು? ಬೇಕಲೈಟ್ ಪ್ಲಾಸ್ಟಿಕ್. ಇದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಕಿಗೆ ಉದಾಹರಣೆ ಆಗಿದೆ. ಹಾಗೆಯೇ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಕಿಗೆ ಮತ್ತೊಂದು ಉದಾಹರಣೆ ಎಂದರೆ ಮೆಲಮೈನ್ ಪ್ಲಾಸ್ಟಿಕ್. ಮಕ್ಕಳೇ, ನಾವೀಗ ಬೇಕಲೈಟ್ ಪ್ಲಾಸ್ಟಿಕ್ನ ಗುಣಗಳ ಬಗ್ಗೆ ತಿಳಿಯೋಣ. ಬೇಕಲೈಟ್ ಒಂದು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಆಗಿದೆ. ಇದು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕವಾಗಿದೆ. ಮಕ್ಕಳೇ, ಈ ಕುಕ್ಕರ್ನ ಹಿಡಿಕೆಯನ್ನು ನೀವು ಗಮನಿಸಿ. ಇದು ಏಕೆ ಬೇಕಲೈಟ್ ಪ್ಲಾಸ್ಟಿಕ್ಕಿಂದ ಆಗಿರುತ್ತದೆ? ಇದು ಉಷ್ಣದ ದುರ್ಬಲ ವಾಹಕ. ನಮಗೆ ಬಿಸಿ ಇದ್ದರೆ ಹಿಡಿದುಕೊಳ್ಳಲು ಕಷ್ಟವಾಗುತ್ತದೆ ಅಲ್ಲವೇ? ಆದರೆ ಈ ಬೇಕಲೈಟ್ ಪ್ಲಾಸ್ಟಿಕ್ನ ಹಿಡಿಕೆಯನ್ನು ಹಿಡಿದುಕೊಳ್ಳಲು ನಮಗೆ ಕಷ್ಟವಾಗುವುದಿಲ್ಲ. ಏಕೆಂದರೆ ಅದು ಬಿಸಿಯಾಗಿರುವುದಿಲ್ಲ. ಉಷ್ಣದ ದುರ್ಬಲ ವಾಹಕವಾಗಿದೆ. ದುರ್ಬಲ ವಾಹಕ ಅಂದರೆ ತಮ್ಮ ಮೂಲಕ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಉಷ್ಣವನ್ನು ಹರಿಯಲು ಬಿಡುವಂತಹ ವಸ್ತುಗಳಿಗೆ ನಾವು ದುರ್ಬಲ ಅಥವಾ ಉಷ್ಣ ಹರಿಯಲು ಬಿಡದೇ ಇರುವಂತಹ ವಸ್ತುಗಳು ಸಹ ದುರ್ಬಲ ವಾಹಕಗಳಾಗಿವೆ. ಮಕ್ಕಳೇ, ನಾವೀಗ ಬೇಕಲೈಟ್ ಪ್ಲಾಸ್ಟಿಕ್ನ ಉಪಯೋಗಗಳನ್ನು ತಿಳಿಯೋಣ. ಈ ಬೇಕಲೈಟ್ ಪ್ಲಾಸ್ಟಿಕ್ಕನ್ನು ವಿವಿಧ ಪಾತ್ರೆಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನಾವು ಟೀ ಮಾಡಲು ಬಳಸುವಂತಹ ಪಾತ್ರೆ ನೋಡಿದಿರಲ್ವ ಮಕ್ಕಳೇ ಮನೆಯಲ್ಲಿ? ಅಲ್ಲಿಯೂ ಸಹ ಹಿಡಿಕೆಗಳ ತಯಾರಿಕೆಯಲ್ಲಿ, ಕುಕ್ಕರ್ಗಳ ಹಿಡಿಕೆಗಳ ತಯಾರಿಕೆಯಲ್ಲಿ ಬಳಸುವಂಥ ಪ್ಲಾಸ್ಟಿಕ್ ಯಾವುದು? ಬೇಕಲೈಟ್ ಪ್ಲಾಸ್ಟಿಕ್. ಬೇಕಲೈಟ್ ಪ್ಲಾಸ್ಟಿಕ್ಕನ್ನು ವಿದ್ಯುತ್ ಸ್ವಿಚ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮಕ್ಕಳೇ, ವಿದ್ಯುತ್ ಸ್ವಿಚ್ಚನ್ನು ಗಮನಿಸಿ.
ನಿಮ್ಮ ಮನೆಗಳಲ್ಲಿರುವಂಥ ವಿದ್ಯುತ್ ಸ್ವಿಚ್ಗಳು ಹಾಗಾದರೆ ಯಾವ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತವೆ? ಅವು ಸಹ ಬೆಕಲೈಟ್ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತವೆ. ಮಕ್ಕಳೇ, ನಾವೀಗ ಮೆಲಮೈನ್ ಪ್ಲಾಸ್ಟಿಕ್ನ ಗುಣಗಳ ಬಗ್ಗೆ ತಿಳಿಯೋಣ. ಮೆಲಮೈನ್ ಪ್ಲಾಸ್ಟಿಕ್ ಇತರೆ ಪ್ಲಾಸ್ಟಿಕ್ಗಳಿಗಿಂತ ಹೆಚ್ಚಿನ ಉಷ್ಣತೆಯನ್ನು ತಡೆಯಬಲ್ಲದು. ಮೆಲಮೈನ್ ಒಂದು ಪರಿವರ್ತನೀಯ ವಸ್ತುವಾಗಿದೆ. ಮಕ್ಕಳೇ, ನಾವೀಗ ಮೆಲಮೈನ್ನ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವು ಕೆಲವು ನೆಲಹಾಸುಗಳ ಬಗ್ಗೆ ನೋಡಿರುತ್ತೀರಲ್ಲವೇ? ಅವು ಯಾವ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರ್ತವೆ? ಮೆಲಮೈನ್ ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುತ್ತವೆ. ಅಡಿಗೆ ಉಪಕರಣಗಳು, ಇವುಗಳಲ್ಲಿ ಸಹ ಮೆಲಮೈನ್ ಪ್ಲಾಸ್ಟಿಕ್ಕನ್ನು ಬಳಸಲಾಗುತ್ತದೆ. ಹಾಗೆಯೇ ಬೆಂಕಿ ನಿರೋಧಕ ಬಟ್ಟೆಗಳ ತಯಾರಿಕೆಯಲ್ಲೂ ಸಹ ಮೆಲಮೈನನ್ನು ಬಳಸುತ್ತಾರೆ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಅಗ್ನಿಶಾಮಕ ದಳದವರು ಧರಿಸಿರುವಂತಹ ಬಟ್ಟೆ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಮೆಲಮೈನಿಂದ ಮಾಡಲ್ಪಟ್ಟಿರುತ್ತದೆ. ಏಕೆಂದರೆ ಅದು ಹತ್ತಿಕೊಳ್ಳುವುದಿಲ್ಲ. ಮಕ್ಕಳೇ, ನಮಗೆ ಗೊತ್ತಿರುವಂತೆಯೇ ನಾವು ದೈನಂದಿನ ಜೀವನದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ಕನ್ನು ಬಳಸುತ್ತಿರುತ್ತೇವೆ. ನಾವು ಇದನ್ನು ಪ್ಲಾಸ್ಟಿಕ್ ಯುಗ ಎಂದು ಕೂಡ ಕರೆಯಬಹುದು. ಏಕೆಂದರೆ ಪ್ಲಾಸ್ಟಿಕ್ ಅಷ್ಟು ಜನಪ್ರಿಯವಾಗಿದೆ. ಹಾಗಾದರೆ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯವಾಗಿರಲಿಕ್ಕೆ ಏನು ಕಾರಣ ಎಂಬುದನ್ನು ನಾವೀಗ ತಿಳಿಯೋಣ. ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯವಾಗಲಿಕ್ಕೆ ಕಾರಣ ಪ್ಲಾಸ್ಟಿಕ್ನಿಂದಾಗಿರುವಂತಹ ಅನುಕೂಲಕರ ಗುಣಗಳೇ ಆಗಿವೆ. ಹಾಗಾದರೆ ಪ್ಲಾಸ್ಟಿಕ್ನ ಅನುಕೂಲಕರ ಗುಣಗಳು ಯಾವುವು? ಪ್ಲಾಸ್ಟಿಕ್ ಅತ್ಯಂತ ಹಗುರವಾಗಿದೆ. ನೀವು ನೋಡಿರ್ಬೋದಲ್ವಾ, ನಾವು ಪ್ಲಾಸ್ಟಿಕ್ ಚೇರನ್ನು ಸುಲಭವಾಗಿ ಎತ್ತಿ ಇಡ್ಬೋದು. ಅಂದರೆ ಪ್ಲಾಸ್ಟಿಕ್ಗಳು ಹಗುರವಾಗಿವೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯವಾಗಲಿಕ್ಕೆ ಮತ್ತೇನು ಕಾರಣ ಅಂದರೆ ಪ್ಲಾಸ್ಟಿಕ್ಗಳ ಬೆಲೆ ಸಹ ಕಡಿಮೆಯಾಗಿದೆ. ಅಷ್ಟೇ ಅಲ್ಲದೆ ಪ್ಲಾಸ್ಟಿಕ್ಗಳು ಹೆಚ್ಚು ಬಲಿಷ್ಠವಾಗಿವೆ, ಹೆಚ್ಚು ಬಾಳಿಕೆ ಕೂಡ ಬರುತ್ತವೆ. ಹಾಗೆಯೇ ಪ್ಲಾಸ್ಟಿಕ್ ಜನಪ್ರಿಯವಾಗಲು ಮತ್ತೊಂದು ಕಾರಣವೇನೆಂದರೆ ಅದು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಸುಲಭವಾಗಿ ಯಾವುದೇ ಕೊರೆತಕ್ಕೆ ಒಳಗಾಗುವುದಿಲ್ಲ. ಪ್ಲಾಸ್ಟಿಕ್ಗಳು ನೀರು ಮತ್ತು ಗಾಳಿಯೊಂದಿಗೆ ವರ್ತಿಸುವುದಿಲ್ಲ. ಅಂದರೆ ಕಬ್ಬಿಣದಂತೆ ಇವು ತುಕ್ಕು ಹಿಡಿಯುವುದಿಲ್ಲ. ಆದ್ದರಿಂದ ದೀರ್ಘಕಾಲ ಬಾಳಿಕೆ ಬರುತ್ತವೆ. ಹಾಗೆಯೇ ಪ್ಲಾಸ್ಟಿಕ್ಗಳನ್ನು ಯಾವುದೇ ಆಕಾರ ಮತ್ತು ಗಾತ್ರಗಳಿಗೆ ನಾವು ಸುಲಭವಾಗಿ ಎರಕ ಹೊಯ್ಯಬಹುದು. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳ ಆಟಿಕೆ ಸಾಮಾನುಗಳನ್ನು ನೋಡಿರುತ್ತೀರಲ್ಲವೇ? ಅವುಗಳು ವಿವಿಧ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿರುತ್ತವೆ. ಅಂದರೆ ಪ್ಲಾಸ್ಟಿಕ್ಕನ್ನು ನಾವು ಸುಲಭವಾಗಿ ಯಾವುದೇ ಆಕಾರಕ್ಕೆ ಎರಕವನ್ನು ಹೊಯ್ಯಬಹುದು. ಹಾಗೆಯೇ ಪ್ಲಾಸ್ಟಿಕ್ನ ಮತ್ತೊಂದು ಅನುಕೂಲಕರವಾದಂತಹ ಗುಣ ಏನೆಂದರೆ ಪ್ಲಾಸ್ಟಿಕ್ಗಳು ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಅಂದರೆ ತಮ್ಮ ಮೂಲಕ ಉಷ್ಣ ಮತ್ತು ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಪ್ಲಾಸ್ಟಿಕ್ಕು ಹೆಚ್ಚು ಜನಪ್ರಿಯವಾಗಿದೆ. ಮಕ್ಕಳೇ, ನಾವೀಗ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡಿದ್ದೇವೆ. ಪ್ಲಾಸ್ಟಿಕ್ ಕಾಗದ, ಹತ್ತಿ ಬಟ್ಟೆ, ಕಾಗದದ ಚೂರುಗಳು, ಲೋಹದ ಡಬ್ಬ, ಗಾಜಿನ ಬಾಟಲಿ, ಎಲೆಗಳು, ಪ್ಲಾಸ್ಟಿಕ್ ಕಾಗದ, ಹತ್ತಿಯ ಬಟ್ಟೆ, ಲೋಹದ ಕ್ಯಾನ್, ತರಕಾರಿ ಸಿಪ್ಪೆ ಇವುಗಳನ್ನು ತೆಗೆದುಕೊಂಡಿದ್ದೇವೆ. ಇವುಗಳನ್ನು ನಾವು 2 ಗುಂಪುಗಳಾಗಿ ವಿಂಗಡಿಸಬಹುದು. ಇವುಗಳಲ್ಲಿ ಮಣ್ಣಿನಲ್ಲಿ ಕೊಳೆತು ಹೋಗುವಂತಹ ವಸ್ತುಗಳು ಯಾವುವು ಎಂದು ಅವುಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸೋಣ. ಹಾಗೆಯೇ ಮಣ್ಣಿನಲ್ಲಿ ಕೊಳೆಯದೇ ಇರುವಂತಹ ವಸ್ತುಗಳನ್ನು ಸಹ ನಾವು ಪ್ರತ್ಯೇಕವಾಗಿ ವಿಂಗಡಿಸೋಣ. ಹತ್ತಿಯ ಬಟ್ಟೆ, ಕಾಗದ, ಒಣಗಿದ ಎಲೆಗಳು,
ಮಕ್ಕಳೇ, ತರಕಾರಿ ಸಿಪ್ಪೆಗಳು, ಕಾಗದ, ಹತ್ತಿ ಬಟ್ಟೆ ಇವು ಸೂಕ್ಷ್ಮಾಣು ಜೀವಿಗಳಾದಂತಹ ಬ್ಯಾಕ್ಟೀರಿಯಾಗಳಿಂದ ಕೊಳೆಯುತ್ತವೆ. ಹೀಗೆ ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವಂತಹ ವಸ್ತುಗಳಿಗೆ ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಬಳಕೆಯಾಗುವಂತಹ, ಅಡಿಗೆ ಮನೆಯಲ್ಲಿ ಉತ್ಪತ್ತಿಯಾಗುವಂತಹ ಕೆಲವು ವಸ್ತುಗಳು ಜೈವಿಕ ವಿಘಟನೆ ಹೊಂದುವ ವಸ್ತುಗಳು ಯಾವುದು ಅಂತ ಗೊತ್ತಾಯ್ತಲ್ವ ಮಕ್ಕಳೇ? ತರಕಾರಿ ಸಿಪ್ಪೆಗಳು, ಒಣಗಿದ ಎಲೆಗಳು, ಒಣಗಿದ ಹೂವುಗಳು ಇವೆಲ್ಲವೂ ಸಹ ಕಾಗದದ ಚೂರುಗಳು, ಇವು ಜೈವಿಕ ವಿಘಟನೆ ಹೊಂದುವ ವಸ್ತುಗಳಾಗಿವೆ. ಹಾಗೆಯೇ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಈ ಪಾಲಿಥೀನ್ ಪ್ಲಾಸ್ಟಿಕ್ ಬಾಟಲ್ಗಳು, ಕಸದ ಬುಟ್ಟಿಗಳು, ಹೀಗೆ ಮನೆಯಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ವಸ್ತುಗಳು ಇವು ಬ್ಯಾಕ್ಟೀರಿಯಾಗಳಿಂದ ವಿಘಟನೆ ಹೊಂದುವುದಿಲ್ಲ. ಅಂತಹ ವಸ್ತುಗಳಿಗೆ ನಾವು ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಎಂದರೇನು? ಬ್ಯಾಕ್ಟೀರಿಯಾಗಳಿಂದ ಕೊಳೆಯುವ ಕ್ರಿಯೆಗೆ ಒಳಪಡದ ವಸ್ತುಗಳಿಗೆ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಎಂದು ಕರೆಯುತ್ತೇವೆ. ಮಕ್ಕಳೇ, ಇಲ್ಲಿ ಒಂದು ಚಟುವಟಿಕೆಯನ್ನು ಗಮನಿಸಿ. ತ್ಯಾಜ್ಯದ ವಿಧಗಳು ಗಮನಿಸಬಹುದು. ತರಕಾರಿ, ಹಣ್ಣಿನ ಸಿಪ್ಪೆಗಳು, ಆಹಾರ ಪದಾರ್ಥದ ಉಳಿಕೆಗಳು, ಕಾಗದ, ಹತ್ತಿ ಬಟ್ಟೆ, ಮರ, ಉಣ್ಣೆ ಬಟ್ಟೆಗಳು, ತವರ, ಅಲ್ಯೂಮಿನಿಯಂ, ಇತರ ಲೋಹದ ಡಬ್ಬಗಳು, ಪ್ಲಾಸ್ಟಿಕ್ ಚೀಲಗಳು ಇವೆಲ್ಲವೂ ತ್ಯಾಜ್ಯದ ವಿಧಗಳಾಗಿವೆ. ಇವು ವಿಭಜನೆಗೊಳ್ಳಲು ತೆಗೆದುಕೊಳ್ಳುವಂಥ ಸಮಯ, ಅವಧಿ ಬೇರೆ ಬೇರೆಯಾಗಿರುತ್ತದೆ. ತರಕಾರಿ ಸಿಪ್ಪೆಗಳು 1 ರಿಂದ 2 ವಾರಗಳು ತೆಗೆದುಕೊಂಡರೆ, ಪ್ಲಾಸ್ಟಿಕ್ ಚೀಲಗಳು ಹಲವಾರು ವರ್ಷಗಳು ತೆಗೆದುಕೊಳ್ಳುತ್ತವೆ. ಅಂದರೆ ಅವು ಜೈವಿಕ ವಿಘಟನೀಯವಲ್ಲದ ವಸ್ತುಗಳಾಗಿವೆ. ಹಾಗೆಯೇ ತವರ, ಅಲ್ಯೂಮಿನಿಯಂನಂತಹ ಲೋಹದ ಡಬ್ಬಗಳು 100 ರಿಂದ 500 ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಅವು ಸಹ ಜೈವಿಕ ವಿಘಟನೀಯವಲ್ಲದ ವಸ್ತುಗಳಾಗಿವೆ. ಹಾಗಾದರೆ ತರಕಾರಿ, ಹಣ್ಣಿನ ಸಿಪ್ಪೆಗಳು ಕಡಿಮೆ ಅವಧಿಯಲ್ಲಿ ವಿಭಜನೆಗೊಳ್ಳುತ್ತವೆ. ಆದ್ದರಿಂದ ಅವು ಜೈವಿಕ ವಿಘಟನೀಯ ವಸ್ತುಗಳಾಗಿವೆ. ಮಕ್ಕಳೇ, ಇನ್ನು ನಾವು ಪ್ಲಾಸ್ಟಿಕ್ನಿಂದ ಪರಿಸರದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗಾಗಲೇ ಗೊತ್ತಿರುವಂತೆಯೇ ಪ್ಲಾಸ್ಟಿಕ್ ಒಂದು ಜೈವಿಕ ವಿಘಟನೆ ಹೊಂದದ ವಸ್ತುವಾಗಿರುವುದರಿಂದ ಇದು ಪರಿಸರದ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡುತ್ತದೆ. ಪ್ಲಾಸ್ಟಿಕ್ ಅತಿಯಾದ ಬಳಕೆಯು ಪರಿಸರಕ್ಕೆ ಮಾರಕವಾಗಿದೆ. ಏಕೆಂದರೆ ಇದು ಪರಿಸರ ಸ್ನೇಹಿಯಲ್ಲ. ಇದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತದೆ. ಮಣ್ಣು ಹಾಗೂ ನೆಲ ಮತ್ತು ನೀರನ್ನು ಕಲುಷಿತಗೊಳಿಸುತ್ತದೆ. ಇವು ಪ್ಲಾಸ್ಟಿಕ್ನ ಅನಾನುಕೂಲಗಳಾಗಿವೆ. ನೋಡಿ ಮಕ್ಕಳೇ, ಈ ಚಿತ್ರವನ್ನು ಗಮನಿಸಿ. ನೋಡಿ, ನೀರಿನಲ್ಲಿರುವಂತಹ ಪ್ಲಾಸ್ಟಿಕ್ಗಳನ್ನು ಗಮನಿಸಿ. ಅದು ಅನೇಕ ವರ್ಷಗಳಾದರೂ ಸಹ ಅದು ಕೊಳೆಯದೆ ಹಾಗೆ ಉಳಿದಿರುತ್ತದೆ. ಇದರಿಂದ ನೀರಿನಲ್ಲಿರುವಂತಹ ಜಲಚರ ಜೀವಿಗಳಿಗೆ ಹಾನಿ ಉಂಟಾಗುತ್ತದೆ. ಹಾಗೆ ನೀರು ಸಹ ಕಲುಷಿತಗೊಳ್ಳುತ್ತದೆ. ಹಾಗಾದರೆ ಪ್ಲಾಸ್ಟಿಕ್ ಇದು ಪರಿಸರಕ್ಕೆ ಮಾರಕವಾಗಿದೆ ಅಲ್ಲವೇ? ಮಕ್ಕಳೇ, ಪ್ಲಾಸ್ಟಿಕ್ನ ಇತರ ಅನಾನುಕೂಲತೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ಲಾಸ್ಟಿಕ್ಕನ್ನು ದಹಿಸಿದಾಗ ಅನೇಕ ವಿಷಕಾರಿ ಅನಿಲಗಳು ವಾತಾವರಣಕ್ಕೆ ಬಿಡುಗಡೆ ಹೊಂದುತ್ತವೆ. ಹೀಗೆ ಬಿಡುಗಡೆ ಹೊಂದಿ ಅವು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತವೆ. ಅಂದರೆ ಪ್ಲಾಸ್ಟಿಕ್ ದಹಿಸಿದಾಗ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಇವು ವಾತಾವರಣಕ್ಕೆ ಬಿಡುಗಡೆ ಹೊಂದಿ ವಾಯು ಮಾಲಿನ್ಯಕ್ಕೆ ಕಾರಣಗಳಾಗಿವೆ. ಹಾಗಾದರೆ ಪ್ಲಾಸ್ಟಿಕ್ ಪರಿಸರಕ್ಕೆ ಮಾರಕವಾಗಿರುವುದರಿಂದ ನಾವು ಪ್ಲಾಸ್ಟಿಕ್ನಿಂದಾಗಿ ನಮ್ಮ ಭೂಮಿಯನ್ನು ರಕ್ಷಿಸಬೇಕಲ್ಲವೇ? ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಆಗುವಂತಹ ಅನಾನುಕೂಲವನ್ನು ನಾವು ತಪ್ಪಿಸಬೇಕೆಂದರೆ ನಾವು ಮಾಡಬೇಕಾದಂತಹ ಕೆಲಸವೆಂದರೆ ನಾವು 5R ತತ್ವ ಅಥವಾ ಸೂತ್ರಗಳನ್ನು ಪಾಲಿಸಬೇಕು. ಹಾಗಾದರೆ
5R ತತ್ವಗಳೆಂದರೇನು? ಮೊದಲನೇ R ಏನು ಹೇಳುತ್ತೆ ನೋಡಿ, ರೆಫ್ಯೂಸ್ ಅಂದರೆ ನಿರಾಕರಣೆ. ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ನಿರಾಕರಿಸಬೇಕು, ಆದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬಾರದು. ಹಾಗೆ ಎರಡನೇ R ಏನು ಹೇಳುತ್ತೆ, ರೆಡ್ಯೂಸ್ ಅಂದರೆ ಮಿತ ಬಳಕೆ. ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಮಿತವಾಗಿ ಬಳಕೆ ಮಾಡಬೇಕು, ಇದರಿಂದ ಪರಿಸರಕ್ಕೆ ಹಾನಿ ಉಂಟಾಗುವುದಿಲ್ಲ. ಹಾಗೆಯೇ ಮೂರನೇ R ಏನು ಹೇಳುತ್ತೆ ನೋಡಿ, ರೀಯೂಸ್ ಅಂದರೆ ಮರುಬಳಕೆ. ಸಾಧ್ಯವಿರುವ ಕಡೆಯೆಲ್ಲ ನಾವೇನು ಮಾಡಬೇಕು, ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಬಳಕೆ ಮಾಡಬೇಕು. ಹಾಗೆ ನಾಲ್ಕನೇ R ಏನು ಹೇಳುತ್ತೆ, ರೀಸೈಕಲ್ ಅಂದರೆ ಮರುಚಕ್ರೀಕರಣ. ನಮಗೆ ಬೇಡವಾದಂತಹ ಹಳೆಯ ಪ್ಲಾಸ್ಟಿಕ್ ವಸ್ತುಗಳನ್ನು ನಾವೇನು ಮಾಡಬೇಕು, ಅದನ್ನು ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು. ಹಾಗೆಯೇ ರೀಕವರ್ ಅಂದರೆ ಮರಳಿ ಪಡೆಯಬೇಕು, ಮರುಚಕ್ರೀಕರಣಗೊಳಿಸಬೇಕು, ಹಾಗೆ ಅದನ್ನು ಮತ್ತೆ ಮರಳಿ ಪಡೆಯಬೇಕು. ಹೀಗೆ ನಾವು ನಮ್ಮ ದಿನನಿತ್ಯದಲ್ಲಿ 5R ಸೂತ್ರಗಳನ್ನು ಪಾಲಿಸಿದ್ದೇ ಆದರೆ ಪ್ಲಾಸ್ಟಿಕ್ನಿಂದ ಆಗುವಂತಹ ಮಾರಕವನ್ನು, ಪರಿಸರದ ಮೇಲಾಗುವಂಥ ಪರಿಣಾಮವನ್ನು ನಾವು ತಡೆಗಟ್ಟಬಹುದು ಮಕ್ಕಳೇ. ರೆಫ್ಯೂಸ್ ನಿರಾಕರಣೆ. ನಾವು ಅಂಗಡಿಗೆ ಹೋಗುವಾಗ ಪ್ಲಾಸ್ಟಿಕ್ ಚೀಲಗಳ ಬದಲಾಗಿ ಬಟ್ಟೆ ಚೀಲ ಅಥವಾ ಸೆಣಬಿನ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು. ಪ್ಲಾಸ್ಟಿಕ್ಕನ್ನು ನಿರಾಕರಿಸಬೇಕು. ಪ್ಲಾಸ್ಟಿಕ್ಕನ್ನು ಮಿತ ಬಳಸುವುದು, ರೆಡ್ಯೂಸ್ ಮಾಡುವುದು. ನಾವು ಪ್ಲಾಸ್ಟಿಕ್ಕನ್ನು ಮಿತ ಬಳಕೆ ಮಾಡುವುದರಿಂದ ಈ ರೀತಿ ಉಂಟಾಗುವಂತಹ ಮಾಲಿನ್ಯವನ್ನು ತಡೆಗಟ್ಟಬಹುದು. ರೀಯೂಸ್ ಮರುಬಳಕೆ. ಕೆಲವು ಪ್ಲಾಸ್ಟಿಕ್ ವಸ್ತುಗಳನ್ನು ನಾವು ಮನೆಗಳಲ್ಲಿ ಮರುಬಳಕೆಯನ್ನು ಮಾಡಿಕೊಳ್ಳಬಹುದು. ಇದರಿಂದ ಪ್ಲಾಸ್ಟಿಕ್ನಿಂದ ಆಗುವಂತಹ ಹಾನಿಯನ್ನು ನಾವು ತಪ್ಪಿಸಬಹುದು. ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಚಕ್ರೀಕರಣಗೊಳಿಸುವುದು. ಐದನೇದಾಗಿ ರೀಕವರ್ ತತ್ವ. ನೋಡಿ ಮಕ್ಕಳೇ, ಇಲ್ಲಿ ಡಸ್ಟ್ಬಿನ್ಗಳನ್ನು ಗಮನಿಸುತ್ತಿದ್ದೀರಲ್ಲವೇ? ಕೆಂಪು ಬಣ್ಣದ ಡಸ್ಟ್ಬಿನ್, ಹಸಿರು ಬಣ್ಣ, ನೀಲಿ ಬಣ್ಣ ಹಾಗೂ ಹಳದಿ ಬಣ್ಣದ ಡಸ್ಟ್ಬಿನ್ಗಳನ್ನು ನಾವು ಉಪಯೋಗಿಸಿದಂತಹ ತ್ಯಾಜ್ಯ ವಸ್ತುಗಳನ್ನು ಈ ರೀತಿ ವಿಂಗಡಣೆ ಮಾಡಬೇಕು. ಅತಿ ಹೆಚ್ಚು ಪರಿಸರಕ್ಕೆ ಮಾರಕವಾದುದನ್ನು ನಾವು ಕೆಂಪು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ವಿಘಟನೆ ಹೊಂದುವಂಥ ತ್ಯಾಜ್ಯಗಳನ್ನು ಹಸಿರು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ವಿಘಟನೆ ಹೊಂದದ ಪ್ಲಾಸ್ಟಿಕ್ ವಸ್ತುಗಳನ್ನು ನೀಲಿ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಹಾಗೆಯೇ ಲೋಹದಂತಹ ಕೆಲವು ತ್ಯಾಜ್ಯ ವಸ್ತುಗಳನ್ನು ಹಳದಿ ಡಸ್ಟ್ಬಿನ್ಗೆ ಹಾಕಬೇಕು. ಇದರಿಂದ ನಾವು ಪರಿಸರದ ಮೇಲಾಗುವಂತಹ ದುಷ್ಪರಿಣಾಮಗಳನ್ನು ತಡೆಗಟ್ಟಬೇಕು. ಈ ರೀತಿ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು. ಮಕ್ಕಳೇ, ನೀವು ಇದುವರೆಗೂ ಪ್ಲಾಸ್ಟಿಕ್ ಅಂದರೇನು, ಪ್ಲಾಸ್ಟಿಕ್ನ ವಿಧಗಳು, ಥರ್ಮೋ ಪ್ಲಾಸ್ಟಿಕ್ ಮತ್ತು ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಗಳಿಗಿರುವಂತಹ ವ್ಯತ್ಯಾಸಗಳು, ಪ್ಲಾಸ್ಟಿಕ್ನ ಗುಣಗಳು, ಪ್ಲಾಸ್ಟಿಕ್ಗಳು ಮತ್ತು ಪರಿಸರದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಂಡಿರಲ್ಲವೇ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ವಿದ್ಯಾರ್ಥಿಗಳೇ, ನಾವು ಇಂದು ಪರಿಸರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಈ ಪರಿಸರದ ಸಮಸ್ಯೆಗಳು ಮತ್ತು ಅವುಗಳಿಂದಾಗುವಂತಹ ಪರಿಣಾಮಗಳನ್ನು ಒಂದು ಹಾಡಿನ ಮೂಲಕ ತಿಳಿದುಕೊಳ್ಳೋಣವೇ? ಬಗೆ ಬಗೆ ಪರಿಸರ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ವಿಧ ವಿಧ ಪರಿಸರ ಮಾಲಿನ್ಯ ನಮ್ಮನ್ನು ಕಾಡುತ್ತಿವೆ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯವಾಗಿದೆ. ವಿಕಿರಣ ಮಾಲಿನ್ಯ, ಸಾಗರ ಮಾಲಿನ್ಯ, ನೆಲ ಮಾಲಿನ್ಯವಾಗಿದೆ. ಅಂತರ್ಜಲ ಮಾಲಿನ್ಯ, ಉಷ್ಣ ಮಾಲಿನ್ಯ, ಜಾಗತಿಕ ತಾಪ ಏರಿಕೆ, ಓಝೋನ್ ನಾಶವಾಗಿದೆ.
ಬಗೆ ಬಗೆ ಪರಿಸರ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ವಿಧ ವಿಧ ಪರಿಸರ ಮಾಲಿನ್ಯ ನಮ್ಮನ್ನು ಕಾಡುತ್ತಿವೆ. CFCಯಿಂದ ಓಝೋನ್ ನಾಶವಾಗಿ, ಕಾರ್ಬನ್ ಡೈಆಕ್ಸೈಡ್ನಿಂದ ಭೂತಾಪ ಹೆಚ್ಚಾಗಿ, ಅರಣ್ಯ ನಾಶದಿಂದ ಹಸಿರು ಮನೆ ಪರಿಣಾಮವಾಗಿ, ಆಮ್ಲ ಮಳೆಯಿಂದ ಮಣ್ಣಿನ ಆಮ್ಲೀಯತೆ ಹೆಚ್ಚಾಗಿ, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆಮ್ಲ ಮಳೆ ಉಂಟು ಮಾಡಿವೆ. ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮೀಥೇನ್ ಹಸಿರು ಮನೆ ಅನಿಲಗಳು, ಗೃಹ ತ್ಯಾಜ್ಯಗಳಿಂದ, ಕೃಷಿ ತ್ಯಾಜ್ಯಗಳಿಂದ, ಪ್ಲಾಸ್ಟಿಕ್ ಬಳಕೆಯಿಂದ ನೆಲ ಮಾಲಿನ್ಯವಾಗಿದೆ. ಬಗೆ ಬಗೆ ಪರಿಸರ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ವಿಧ ವಿಧ ಪರಿಸರ ಮಾಲಿನ್ಯ ನಮ್ಮನ್ನು ಕಾಡುತ್ತಿವೆ. ನ್ಯೂಕ್ಲಿಯರ್ ಸ್ಥಾವರಗಳಿಂದ ವಿಕಿರಣ ಮಾಲಿನ್ಯವಾಗಿ, ವಾಹನ ಕೈಗಾರಿಕೆಗಳಿಂದ ವಾಯುಮಾಲಿನ್ಯ ಹೆಚ್ಚಾಗಿ, ಸೀಸಾ ಆರ್ಸೆನಿಕ್ಗಳಿಂದ ಅಂತರ್ಜಲ ಮಾಲಿನ್ಯವಾಗಿ, ಕೃಷಿ ಕೈಗಾರಿಕೆ ತ್ಯಾಜ್ಯಗಳಿಂದ ಜಲಮಾಲಿನ್ಯ ಉಂಟಾಗಿ, ಅಸ್ತಮಾ, ಅಲರ್ಜಿ, ಶ್ವಾಸಕೋಶ ಕ್ಯಾನ್ಸರ್ ವಾಯುಮಾಲಿನ್ಯ ಉಂಟು ಮಾಡಿದೆ. ಕಾಲರ, ಟೈಫಾಯಿಡ್, ಜಲಜೀವಿಗಳ ನಾಶ ಜಲಮಾಲಿನ್ಯ ಉಂಟು ಮಾಡಿದೆ. ವಿಕಿರಣ ಮಾಲಿನ್ಯದಿಂದ DNA ಧಕ್ಕೆಯಾಗಿ, ಜನನ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಉಂಟಾಗಬಹುದು. ಬಗೆ ಬಗೆ ಪರಿಸರ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿವೆ. ವಿಧ ವಿಧ ಪರಿಸರ ಮಾಲಿನ್ಯ ನಮ್ಮನ್ನು ಕಾಡುತ್ತಿವೆ. ಶಬ್ದ ಮಾಲಿನ್ಯವು ನರಮಂಡಲದಿ ಪ್ರಭಾವ ಬೀರಿ, ಕಿವುಡುತನ, ತಲೆಶೂಲೆ, ರಕ್ತದೊತ್ತಡ ಹೆಚ್ಚಾಗಿ, ಓಝೋನ್ ನಾಶದಿಂದ ಕೆಟರಾಕ್ಟ್, ಚರ್ಮದ ಕ್ಯಾನ್ಸರ್ ಆಗಿ, ಸಸ್ಯ ಪ್ರಾಣಿಗಳ ಬೆಳವಣಿಗೆಯಲ್ಲಿ ಪರಿಣಾಮ ಉಂಟಾಗಿ, ಜಾಗತಿಕ ತಾಪದ ಏರಿಕೆಯಿಂದ ಧ್ರುವ ಪ್ರದೇಶಗಳು ಕರಗುತ್ತಿವೆ. ಸಮುದ್ರ ಮಟ್ಟ ಏರಿಕೆಯಾಗಿ ತೀರ ಪ್ರದೇಶಗಳು ಮುಳುಗುತ್ತವೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಹಸಿರೇ ಉಸಿರೆಂದು ನಾವು ತಿಳಿಯಬೇಕಿದೆ. ಹಸಿರೇ ಉಸಿರೆಂದು ನಾವು ತಿಳಿಯಬೇಕಿದೆ. ಧನ್ಯವಾದಗಳು.